ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿಯ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆಯನ್ನ ನಡೆಸಲಾಗಿದ್ದು ಸಭೆ ಅಂತ್ಯಗೊಂಡಿದೆ. ಸಭೆಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳ ಕುರಿತಾಗಿ ಎಲ್ಲರಿಗೂ ಕೂಡ ವಿವರಣೆಯನ್ನ ಕೊಡಲಾಗಿದೆ. ಪಾಪಿ ಪಾಕ್ಗೆ ಗಿರಿಕಿ ಹೊಡೆಸೋದು ಹಾಗಾದ್ರೆ ಪಕ್ಕಾನ? ಮೋದಿ ನಿವಾಸದಲ್ಲಿ ನಡೀತಾ ಇದ್ದಂತಹ ಮ್ಯಾರಥಾನ್ ಮೀಟಿಂಗ್ ಅಂತ್ಯವಾಗಿದೆ. ಪ್ರಮುಖ ನಾಯಕರೊಂದಿಗೆ ಪ್ರತ್ಯೇಕವಾಗಿ ಸಭೆಯನ್ನ ನರೇಂದ್ರ ಮೋದಿ ಅವರು ನಡೆಸಿದ್ದಾರೆ. ಈ ಮೂಲಕವಾಗಿ ಎಲ್ಲರಿಗೂ ಕೂಡ ಮುಂದಿನ ನಿರ್ಧಾರಗಳ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಮಿತ್ ಶಾ, ರಾಜನಾಥ್ ಸಿಂಗ್ ಜೊತೆಗೂ ಕೂಡ ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ ನರೇಂದ್ರ ಮೋದಿ. ಪಾಕ್ ವಿರುದ್ಧ ಮುಂದಿನ ಕ್ರಮದ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ. ಈ ಮೂಲಕವಾಗಿ 26 ಮಂದಿ ಸಾವಿಗೀಡಾಗಿದ್ದಂತಹ ಪ್ರಕರಣ ಸಂಬಂಧ ಮೂರನೆಯ ಮಹತ್ವದ ಮೀಟಿಂಗ್ ಇದಾಗಿತ್ತು. ಮೀಟಿಂಗ್ನಲ್ಲಿ ಸೇನಾ ಮುಖ್ಯಸ್ಥರು, ರಾಜನಾಥ್ ಸಿಂಗ್ ಹಾಗೆ ಗೃಹ ಸಚಿವರು ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಇವರೆಲ್ಲರಿಗೂ ಕೂಡ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ, ಮುಂದಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿದಂತೆ ಮುಂದಿನ ಕಾರ್ಯತಂತ್ರ ಹೇಗಿರಬೇಕು, ಭದ್ರತೆ ಹೇಗಿರಬೇಕು, ನಮ್ಮ ಒಂದು ಸೇನೆಗೆ ಯಾವ ರೀತಿಯ ಸ್ವಾತಂತ್ರ್ಯವನ್ನು ಕೊಡಬೇಕು ಇತ್ಯಾದಿ ವಿಚಾರವಾಗಿ ಸಂಪೂರ್ಣವಾಗಿ ಮಾತನಾಡಿದ್ದಾರೆ. ನಿನ್ನೆ ಕೂಡ ನಡೆದಂತಹ ಸಭೆಯಲ್ಲಿ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ, ನೀವೇನು ನಿರ್ಧಾರ ತೆಗೆದುಕೊಳ್ತೀರಿ ಅದಕ್ಕೆ ನಾವೆಲ್ಲರೂ ಕೂಡ ಸಾಥ್ ಕೊಡ್ತೀವಿ ಅಂತ ಫ್ರೀ ಹ್ಯಾಂಡನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಈಗ ಪುಕ ಶುರುವಾಗಿದೆ. ಯಾವ ಹೊತ್ತಿನಲ್ಲಿ ಭಾರತ ಯಾವ ರೀತಿಯಾಗಿ ದಾಳಿಯನ್ನ ಇಡಬಹುದು ಅನ್ನುವಂತಹ ಆತಂಕದಲ್ಲಿ ಪಾಕಿಸ್ತಾನ ಇದೆ. ಇನ್ನಷ್ಟು ಆತಂಕಗೊಳ್ಳುವಂತಹ ಸ್ಥಿತಿ ಸನ್ನಿವೇಶಗಳು ಸದ್ಯದಲ್ಲೇ ಹತ್ತಿರವಾಗಬಹುದು ಅನ್ನುವಂತಹ ಲಕ್ಷಣಗಳು. ಉಗ್ರರ ದಾಳಿಗೆ 26 ಮಂದಿ ಬಲಿಯಾಗಿ 9 ದಿನಗಳು ಕಳೆದು ಹೋಗಿದೆ. ಉಗ್ರರ ದಾಳಿಗೆ ಪ್ರತೀಕಾರ ಯಾವಾಗ ಅನ್ನುವಂತಹ ಪ್ರಶ್ನೆ ದೇಶವಾಸಿಗಳಲ್ಲಿ ಇದೆ. ಹೀಗಾಗಿ ಪದೇ ಪದೇ ಮೇಲಿಂದ ಮೇಲೆ ಮ್ಯಾರಥಾನ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ದೇಶದ ಭದ್ರತೆಯ ಜೊತೆಗೆ ಮುಂದಿನ ಕಾರ್ಯತಂತ್ರ ಹೇಗೆ ಅನ್ನೋದರ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ. ಪಹಲ್ಗಾಮ್ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆಸಿರುವಂತಹ ಮ್ಯಾರಥಾನ್ ಮೀಟಿಂಗ್ ಅಂತ್ಯವಾಗಿದೆ. ಇದರ ಬೆನ್ನಲ್ಲೇ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಮೂರನೇ ಮಹತ್ವದ ಮ್ಯಾರಥಾನ್ ಮೀಟಿಂಗ್ ಇದಾಗಿತ್ತು. ಫೈನಲಿ ಎಲ್ಲ ಸಭೆಗಳನ್ನು ಕೂಡ ಪೂರ್ಣಗೊಳಿಸಿದ್ದಾರೆ ನರೇಂದ್ರ ಮೋದಿ ಅವರು. ಮುಂದೆ ಹೇಗೆ ಯಾವ ರೀತಿಯಾಗಿ ಅಟ್ಯಾಕ್ ಅನ್ನೋದರ ಬಗ್ಗೆ ಅಷ್ಟೇ ಚರ್ಚೆಗಳಿದ್ದ ಹಾಗೆ ಕಾಣಿಸ್ತಾ ಇದೆ. ಏನೆಲ್ಲ ಆಗಿದೆ ಸಭೆಯಲ್ಲಿ ಅಂತ ಮಾಹಿತಿ ಸಿಗ್ತಾ ಇದೆ. ದಿವ್ಯಾ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 3 ಮಹತ್ವದ ಸಭೆಗಳಾಗಿರುವಂಥದ್ದು. ಒಂದು ಏನು ರಕ್ಷಣೆಗೆ ಸಂಬಂಧಪಟ್ಟಿದ್ದು, ಮತ್ತೊಂದು ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಿದ್ದು, ಮತ್ತೊಂದು ಕೇಂದ್ರ ಸಚಿವ ಸಂಪುಟ ಸಭೆ ನಡೆದಿರುವಂಥದ್ದು. 3 ಸಭೆಗಳಲ್ಲೂ ಸಾಕಷ್ಟು ಮಹತ್ವದ ವಿಚಾರಗಳು ಚರ್ಚೆಯಾಗಿದ್ದಾವೆ. ಈ ಒಂದು ಸಭೆಗಳಲ್ಲಿ ಏನು ಚರ್ಚೆ ಮಾಡಲಾಯಿತು ಮತ್ತು ಯಾವ ನಿರ್ಧಾರಕ್ಕೆ ಬರಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು 3 ಗಂಟೆಯ ಬಳಿಕ ಸರ್ಕಾರ ಅಧಿಕೃತವಾಗಿ ಒಂದಿಷ್ಟು ಮಾಹಿತಿಯನ್ನು ಹೊರಗಡೆ ಬಿಡುಗಡೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಪಾಕಿಸ್ತಾನದ ವಿರುದ್ಧ ಆಗಲಿ ಅಥವಾ ಭಯೋತ್ಪಾದನೆಯ ವಿರುದ್ಧವಾಗಲಿ ಯಾವ ರೀತಿಯಾದಂಥ ಕ್ರಮಗಳಿರುತ್ತೆ ಅಥವಾ ಯಾವ ರೀತಿಯಾದಂಥ ದಾಳಿಗಳಿರುತ್ತೆ ಅನ್ನುವಂಥ ಮಾಹಿತಿಗಳನ್ನು ಹಂಚಿಕೊಳ್ಳೋದಿಲ್ಲ. ಅದನ್ನು ಹೊರತುಪಡಿಸಿ ರಾಜತಾಂತ್ರಿಕವಾಗಿ ಹೇಗೆ ಈ ವಿಚಾರಗಳನ್ನು ನಾವು ನಿಭಾಯಿಸ್ತಿದ್ವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಮುಖ್ಯವಾಗಿ ರಾಜಕೀಯ ವ್ಯವಹಾರಗಳ ಸಭೆ ಏನಿದೆ ಅದು ಬಹಳಷ್ಟು ಅಪರೂಪವಾಗಿ ನಡೆಯುವಂಥ ಸಭೆ ಆಗಿರುವಂಥದ್ದು. ಪುಲ್ವಾಮಾ ದಾಳಿ ಆದ ಮೇಲೆ ಏನು ಆ ಏರ್ ಸ್ಟ್ರೈಕನ್ನು ಮಾಡಲಾಗಿತ್ತು, ಅದಾದ ಬಳಿಕ ಈಗ ಮೊದಲ ಬಾರಿಗೆ ಅಂದರೆ 6 ವರ್ಷಗಳ ಬಳಿಕ ಮೊದಲ ಬಾರಿಗೆ ಈ ಒಂದು ಸಭೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಈ ಸಭೆ ನಡೆದಿರುವಂಥ ಹಿನ್ನೆಲೆಯಲ್ಲಿ ಮುಂದಿನ 1-2 ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ದಾಳಿಗೆ ಏನಾದರೂ ಸರ್ಕಾರ ಚಿಂತನೆಯನ್ನು ನಡೆಸಿದೆಯಾ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಕುತೂಹಲ ಇರುವಂಥದ್ದು. ನಿನ್ನೆಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸೇನಾ ಮುಖ್ಯಸ್ಥರನ್ನು ಭೇಟಿಯಾಗಿ ಅವ್ರ ಜೊತೆಗೂ ಕೂಡ ಒಂದಿಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ರು. ಸಾಕಷ್ಟು ತಯಾರಿಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿರುವಂಥದ್ದು. 3 ಸೇನೆಗಳನ್ನು ಕೂಡ ಸನ್ನದ್ಧ ರೀತಿಯಲ್ಲಿ ಇಡುವಂಥ ಕೆಲಸಗಳು ಕೂಡ ಆಗಿದ್ದಾವೆ. ಈಗ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಕೂಡ ನಡೆಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಾಕಷ್ಟು ಏನು ಲೆಕ್ಕಾಚಾರಗಳನ್ನು ಕೂಡ ಹಾಕ್ಕೊಳ್ತಾ ಇರುವಂಥದ್ದು. ಹೀಗಾಗಿ ಮುಂದಿನ ಹಂತದಲ್ಲಿ ಸರ್ಕಾರದ ನಿರ್ಧಾರ ಅಥವಾ ಸೇನೆಯ ಪ್ರತೀಕಾರದ ನಿಲುವುಗಳು ಹೇಗಿರುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಕಾದು ನೋಡಬೇಕು. 3 ಗಂಟೆಯ ಬಳಿಕ ಸರ್ಕಾರ ಒಂದಿಷ್ಟು ಇನ್ಫಾರ್ಮೇಷನನ್ನು ಏನು ಶೇರ್ ಮಾಡುತ್ತೆ ಅದರ ಮೇಲೆ ಸರ್ಕಾರದ ಅಥವಾ ಸೇನೆಯ ಮುಂದಿನ ಕ್ರಮಗಳು ಹೇಗಿರುತ್ತೆ ಅನ್ನುವಂಥ ಒಂದು ಅಂದಾಜು ಮಾಡಲಿಕ್ಕೆ ಸಿಗುತ್ತೆ. ದಿವ್ಯಾ, ಶಬ್ಬೀರ್ ಸಂಪರ್ಕದಲ್ಲಿ ಇನ್ನಷ್ಟು ವಿವರ ನಿಮ್ಮಿಂದ ಪಡೆದುಕೊಳ್ತೀವಿ.